ನಾನು ನನ್ನ ಆಫೀಸರ್ಸ್ಗೆ ಹೇಳಿದೆ, ಮೊನ್ನೆನೇ ನೀವೆಲ್ಲರೂ ಕೂಡ ನನಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಾ. ನಾನು ಯಾವಾಗಲೂ ಬಹಳ ಸಿಂಪಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ದಯವಿಟ್ಟು ಈ ಸಮಾರಂಭ ಎಲ್ಲ ಬೇಡ ಅಂತ ತುಂಬ ಸಲ ಹೇಳಿದೆ. ಇನ್ಕ್ಲೂಡಿಂಗ್ ನಮ್ಮ ಐ ಜಿ ಸರ್ ಆದಿಯಾಗಿ ಎಲ್ಲ ಆಫೀಸರ್ಸು, ಇಲ್ಲ ಮೇಡಮ್ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿದ್ರು. ಬಟ್ ನೀವು ನನ್ನ ಬಗ್ಗೆ ಇಟ್ಟಿರುವಂತಹ ಇಷ್ಟು ಪ್ರೀತಿ ಕಾಳಜಿಗೆ ತುಂಬಾ ಚಿರಋಣಿಯಾಗಿದ್ದೀನಿ. ನಾನು ತುಂಬಾ ನೋಡಿ ನೀವು ಇಷ್ಟೊಂದು ಪ್ರೀತಿ ಇಟ್ಟಿರೋದು ನೋಡಿ ನನಗೆ ಕೂಡ ಬಹಳ ಮನ ತುಂಬಿ ಬಂತು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೀನಿ. ಬಟ್ ಈ 2 ವರ್ಷಗಳಲ್ಲಿ ನಾನು ಕಂಡಂತೆ ದಾವಣಗೆರೆ ಜಿಲ್ಲೆ ನೀವೇನು ಅನ್ಕೊಂಡಿದ್ದೀರಾ, ಬೆಣ್ಣೆ ನಗರಿ ಆಗಿರಬಹುದು ಅಥವಾ ದೇವನಗರಿ ಅಥವಾ ವಿದ್ಯಾನಗರಿ, ಅದ್ರ ಜೊತೆಗೆ ನಾನು ಈ 2.5 ವರ್ಷಗಳಲ್ಲಿ ಕಂಡಂತಹ ದಾವಣಗೆರೆ ತುಂಬಾ ಸುಸಂಸ್ಕೃತರು ಇರುವಂತಹ ಜಿಲ್ಲೆ. ಪ್ರತಿಯೊಂದು ಹಬ್ಬಗಳಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರದ್ದೇ ಆದಂತಹ ರೀತಿ ರಿವಾಜುಗಳಿರ್ತಾ ಇದ್ವು, ಅವ್ರದ್ದೇ ಆದಂತಹ ಹೆಚ್ಚು ಪ್ರಾಕ್ಟೀಸಸ್ ಡಿಫ್ರೆಂಟ್ ಆಗಿ ಬೇರೆ ಯಾವುದೇ ಭಾಗಗಳಲ್ಲಿ ನಾನು ನೋಡ್ತಿರ್ಲಿಲ್ಲ. ಅಷ್ಟು ಆಚರಣೆಗಳನ್ನು ಕೂಡ ಮಾಡ್ತಾ ಇದ್ರು. ನಮ್ಮೆಲ್ಲರನ್ನ 2.5 ವರ್ಷಗಳಲ್ಲಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನಿಮ್ಮ ಭೋಜನಗಳ ವಿಶಿಷ್ಟತೆ ಇರಬಹುದು, ಮಧ್ಯಭಾಗ ಅಂತ ಹೇಳ್ತೀವಿ, ಮಧ್ಯಭಾಗದಲ್ಲಿ ನಮ್ಮ ಸೆಂಟ್ರಲ್ ಅಲ್ಲಿ ನಾರ್ತ್ ಮತ್ತೆ ಸೌತ್ ಎರಡೂ ಕಡೆಯ ಭೋಜನಗಳನ್ನ ನೋಡಿದ್ದೇನೆ. ಸೊ ಹಾಗಾಗಿ ಈ 2 ವರ್ಷಗಳ ನನ್ನ ಜನರೊಂದಿಗಿನ ಒಡನಾಟ ಆಗಿರಬಹುದು, ಪ್ರತಿಯೊಂದು ಕೂಡ ನನಗೆ ಅವಿಸ್ಮರಣೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ಚೆನ್ನಾಗಿ ಹಾರ